ಪ್ರಿಯ ಸ್ವರ್ಗೀಯ ತಂದೆಯೇ, ನಿನ್ನ ಪರಿಶುದ್ಧ ನಾಮವನ್ನು ನಾವು ಸ್ತುತಿಸುತ್ತೇವೆ. ಇಂದು ನಾವು ನಮ್ಮ ಅಜ್ಜವಜ್ಜಿಯರು ಹಾಗೂ ಎಲ್ಲ ಹಿರಿಯರಿಗಾಗಿ ನಿನ್ನ ಸನ್ನಿಧಿಯಲ್ಲಿ ಬರುತ್ತೇವೆ. ಧನ್ಯವಾದ ಕರ್ತನೇ, ಅವರ ಜೀವನಕ್ಕಾಗಿ ನಿನಗೆ ಧನ್ಯವಾದಗಳು. ಅವರು ಅನುಭವಿಸಿದ ವರ್ಷಗಳಿಗಾಗಿ, ಅವರು ನೀಡಿದ ಪ್ರೀತಿ, ಜ್ಞಾನ ಮತ್ತು ಮಾರ್ಗದರ್ಶನಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ. ಕೀರ್ತನೆ 92:14 ಅವರು ವೃದ್ಧಾಪ್ಯದಲ್ಲಿಯೂ ಫಲವನ್ನು ಕೊಡುವರು, ಅವರು ಹಸನಾಗಿ ಹಸಿರುಗಳಾಗಿರುವರು. ಕರ್ತನೇ, ಈ ವಾಕ್ಯದಂತೆ ನಮ್ಮ ಹಿರಿಯರು ಇನ್ನೂ ಫಲವತ್ತಾದ ಜೀವನವನ್ನು ನಡೆಸುವಂತೆ ಆಶೀರ್ವದಿಸು. ಆರೋಗ್ಯಕ್ಕಾಗಿ ಪ್ರಾರ್ಥನೆ. ಪರಲೋಕದ ದೇವರೇ, ಅವರ ದೇಹಗಳಿಗೆ ಶಕ್ತಿ ನೀಡು, ಅವರ ನೋವುಗಳನ್ನು ಕಡಿಮೆ ಮಾಡು, ಅವರಿಗೆ ಶಾಂತಿ ಮತ್ತು ಆರಾಮವನ್ನು ನೀಡು. ಯೆಶಾಯ 46:4 ನಾನು ನಿಮ್ಮ ವೃದ್ಧಾಪ್ಯದಲ್ಲಿಯೂ ಅದೇನಾಗಿರುವೆನು, ನಾನು ನಿಮ್ಮನ್ನು ಹೊತ್ತುಕೊಳ್ಳುವೆನು. ಕರ್ತನೇ, ನೀನೇ ಅವರನ್ನು ಹಿಡಿದುಕೊಂಡು ಕಾಪಾಡಿ ಬಲಪಡಿಸು. ಮನಃಶಾಂತಿ ಮತ್ತು ಸಂತೋಷ. ಕರ್ತನೇ, ಅವರ ಹೃದಯಗಳಲ್ಲಿ ಸಂತೋಷವನ್ನು ತುಂಬು, ಒಂಟಿತನವನ್ನು ದೂರ ಮಾಡು, ನಿನ್ನ ಸಾನ್ನಿಧ್ಯವನ್ನು ಅವರು ಪ್ರತಿದಿನ ಅನುಭವಿಸುವಂತೆ ಮಾಡು. ಸಂಖ್ಯಾಕಾಂಡ 6:24 ವ್ಯವಕಲನ 26 ಯೆಹೋವನು ನಿನ್ನನ್ನು ಆಶೀರ್ವದಿಸಿ ಕಾಪಾಡಲಿದೆ. ಈ ಆಶೀರ್ವಾದವು ಅವರ ಜೀವನದಲ್ಲಿ ನೆರವೇರಲಿ. ಕುಟುಂಬಕ್ಕಾಗಿ ಆಶೀರ್ವಾದ. ಕರ್ತನೇ, ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವದಿಸು. ಕುಟುಂಬದಲ್ಲಿ ಪ್ರೀತಿ, ಏಕತೆ ಮತ್ತು ಗೌರವ ಹೆಚ್ಚಾಗಲಿ. ಹಿರಿಯರಿಗೆ ಮಾನ ಮತ್ತು ಕಾಳಜಿ ದೊರಕಲಿ. ನೀತಿವಚನಗಳು 16:31 ಬಿಳಿ ಕೂದಲು ಮಹಿಮೆಯ ಕಿರೀಟವಾಗಿದೆ. ಕರ್ತನೇ, ನಾವು ನಮ್ಮ ಹಿರಿಯರನ್ನು ಗೌರವಿಸುವ ಹೃದಯವನ್ನು ನಮಗೆ ನೀಡು. ಆತ್ಮೀಯ ಬಲ. ದೇವರೇ, ಅವರ ನಂಬಿಕೆಯನ್ನು ಬಲಪಡಿಸು, ಅವರು ನಿನ್ನಲ್ಲಿ ನಂಬಿಕೆಯಿಂದ ತುಂಬಿರಲಿ, ಅವರ ಜೀವನವು ಇತರರಿಗೆ ಆಶೀರ್ವಾದವಾಗಿರಲಿ. ಕೊನೆಯ ಪ್ರಾರ್ಥನೆ. ಸ್ವರ್ಗೀಯ ತಂದೆಯೇ, ನಿನ್ನ ಶಾಂತಿ, ಪ್ರೀತಿ ಮತ್ತು ಕೃಪೆಯನ್ನು ನಮ್ಮ ಎಲ್ಲ ಹಿರಿಯರ ಮೇಲೆ ಸುರಿಸು, ಅವರು ನಿನ್ನ ರಕ್ಷಣೆಯಡಿಯಲ್ಲಿ ಸುರಕ್ಷಿತರಾಗಿರಲಿ. ಈ ಎಲ್ಲಾ ಪ್ರಾರ್ಥನೆಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್.